ಗುರುವಿನ ಪಾದುಕೆಯಲ್ಲಿ ಶ್ರೀಗಳ ದಿವ್ಯ ಸಾನ್ನಿಧ್ಯವಿದೆ ಎಂಬುದು ಭಕ್ತರ ನಂಬಿಕೆ. ಹೌದು, ಭಗವಾನ್ ಸದ್ಗುರು ಶ್ರೀಧರ ಸ್ವಾಮೀಜಿಯವರ ಪವಿತ್ರ ಪಾದುಕೆಯ ದರ್ಶನ ಈಗ ಭಕ್ತರಲ್ಲಿ ಸಂಭ್ರಮ ತಂದಿದೆ. ಗುರುವಿನ ಪಾದುವೆ ಭಕ್ತನಿಗೆ ಪರಮ ಪಾವನ. ಗುರುಗಳ ಪಾದುಕೆಯೇ ಅವರ ಸಾನ್ನಿಧ್ಯದ ಪ್ರತೀಕ. ಭಗವಾನ್ ಸದ್ಗುರು ಶ್ರೀಧರ ಸ್ವಾಮೀಜಿಯವರ ಪಾದುಕೆ ಮನೆಗೆ ಆಗಮಿಸಿದರೆ ಅದನ್ನ ಸಾಕ್ಷಾತ್ ಶ್ರೀಗಳ ದಿವ್ಯ ಸಾನ್ನಿಧ್ಯವೇ ಎಂದು ಭಕ್ತರು ನಂಬುತ್ತಾರೆ. ಅಂಥ ಅಪರೂಪದ ಹಾಗೂ ಪೂಜ್ಯನೀಯ ಭಗವಾನ್ ಸದ್ಗುರು ಶ್ರೀಧರ ಸ್ವಾಮೀಜಿಯವರು ಬಳಸಿದ ಪವಿತ್ರ ಪಾದುಕೆ ಇದೀಗ ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಸಂಚರಿಸುತ್ತಿದ್ದು ಸಾವಿರಾರು ಭಕ್ತರಿಗೆ ಆಶೀರ್ವಾದ ಸ್ಪರ್ಶ ನೀಡುತ್ತಿದೆ. ಶ್ರೀಗಳ ಪಾದುಕೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ, ಹೊನ್ನಾವರ ಹಾಗೂ ಭಟ್ಕಳ ತಾಲೂಕಿನ ಹಲವು ಗ್ರಾಮಗಳಿಗೆ ಭೇಟಿ ನೀಡುತ್ತಿದೆ. ಕುಮಟಾ ತಾಲೂಕಿನ ಕೂಚಳ್ಳಿಯ ಮಂಜುನಾಥ್ ಹೆಗಡೆ ಅವರ ನಿವಾಸದಲ್ಲಿ ಪಾದುಕೆಗೆ ವಿಶೇಷ ಪೂಜೆ ನೆರವೇರಿಸಲಾಯಿತು. ನಂತರ ಶ್ರೀಧರ್ ಭಟ್, ಚಂದಾವರದ ಸುರೇಶ್ ಹೆಗಡೆ, ಗಣೇಶ್ ಭಟ್ ಸೇರಿದಂತೆ ಹಲವು ಭಕ್ತರ ಮನೆಗಳಿಗೆ ಪಾದುಕೆಯನ್ನ ಕೊಂಡೊಯ್ಯಲಾಗಿದ್ದು ಭಕ್ತರು ಅಪಾರ ಭಕ್ತಿ ಶ್ರದ್ಧೆಯಿಂದ ಶ್ರೀಗಳ ಪಾದುಕೆಯನ್ನ ಸ್ವಾಗತಿಸಿದರು. ಪೂರ್ಣಕುಂಭ, ಮಂಗಳವಾದ್ಯ ಹಾಗೂ ಭಕ್ತಿ ಭಾವದ ನಡುವೆ ಶ್ರೀಗಳ ಪಾದುಕೆಗೆ ಭವ್ಯ ಸ್ವಾಗತ ಕೋರಲಾಯಿತು. ಪಂಚಾಮೃತಾಭಿಷೇಕ, ಫಲಪುಷ್ಪ, ತಾಂಬೂಲ, ಆರತಿ ಹಾಗೂ ವಿಶೇಷ ಪೂಜೆಯ ಮೂಲಕ ಭಕ್ತರು ತಮ್ಮ ಭಕ್ತಿ ಸಮರ್ಪಿಸಿದರು. ಮನೆ ಮನೆಗಳಲ್ಲಿ ಭಕ್ತಿಯ ವಾತಾವರಣ ನಿರ್ಮಾಣವಾಗಿ ಶ್ರೀಗಳ ನಾಮ ಸ್ಮರಣೆ ಮೊಳಗಿತು. ಈ ಸಂದರ್ಭದಲ್ಲಿ ನಮ್ಮ ವಿಸ್ಮಯ ವಾಹಿನಿಯೊಂದಿಗೆ ಮಾತನಾಡಿದ ಶ್ರೀಗಳ ಸೇವಕರಾದ ಮಂಜುನಾಥ್ ಭಟ್, ಭಗವಾನ್ ಸದ್ಗುರು ಶ್ರೀಧರ ಸ್ವಾಮೀಜಿಯವರ ಕಾಲದಿಂದಲೂ ಪಾದುಕಾ ಪೂಜೆಯ ಪರಂಪರೆ ನಡೆದುಕೊಂಡು ಬಂದಿದೆ ಎಂದು ತಿಳಿಸಿದರು. ಈ ಪಾದುಕೆಯೇ ನನ್ನ ಇನ್ನೊಂದು ರೂಪ, ಇದರಲ್ಲಿ ನನ್ನ ಸಾನ್ನಿಧ್ಯ ಸದಾ ಇರುತ್ತದೆ ಎಂದು ಶ್ರೀಗಳೇ ನುಡಿದಿರುವುದಾಗಿ ಅವರು ಹೇಳಿದರು. ಭಕ್ತರು ಶ್ರದ್ಧಾಭಕ್ತಿಯಿಂದ ಪಾದುಕೆಯನ್ನ ಪೂಜಿಸಿ ಪ್ರಾರ್ಥಿಸಿದರೆ ಶ್ರೀಗಳ ಕೃಪೆಯಿಂದ ಜೀವನದ ಸಂಕಷ್ಟಗಳು ನಿವಾರಣೆಯಾಗುತ್ತವೆ ಎಂಬುದು ಭಕ್ತರ ಅಚಲ ನಂಬಿಕೆಯಾಗಿದೆ ಎಂದರು. ಯಾವುದೋ ಕಾರಣದಿಂದ ಶ್ರೀ ಕ್ಷೇತ್ರಕ್ಕೆ ತೆರಳಿ ಪೂಜೆ ಸಲ್ಲಿಸಲು ಸಾಧ್ಯವಾಗದ ಭಕ್ತರ ಮನೆಗಳಿಗೆ ಆಶ್ರಮದ ವತಿಯಿಂದ ಪಾದುಕೆಯನ್ನ ಕೊಂಡೊಯ್ಯುವ ಈ ಸೇವೆ ಹಲವು ವರ್ಷಗಳಿಂದ ನಡೆಯುತ್ತಿದೆ. ಚಾತುರ್ಮಾಸ್ಯ ಆರಂಭವಾಗುವ ಮುನ್ನ ಈ ಪಾದುಕೆ ಮತ್ತೆ ಶ್ರೀ ಕ್ಷೇತ್ರಕ್ಕೆ ಮರಳಲಿದ್ದು ಚಾತುರ್ಮಾಸ್ಯದ 4 ತಿಂಗಳು ಆಶ್ರಮದಲ್ಲಿಯೇ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ. ಈ ಅಪರೂಪದ ಸೇವೆಯ ಸದುಪಯೋಗವನ್ನ ಪಡೆದು ಭಕ್ತಿ ಭಾವದಿಂದ ಶ್ರೀಗಳ ಅನುಗ್ರಹಕ್ಕೆ ಪಾತ್ರರಾಗುವಂತೆ ಅವರು ಮನವಿ ಮಾಡಿದರು. ಗುರುಗಳ ಪಾದುಕೆಯ ಸಂಚಾರ, ಗುರುಗಳು ಧರಿಸಿದಂತಹ ಪಾದುಕೆಯ ಸಂಚಾರ ಶ್ರೀಧರ ಸ್ವಾಮಿಗಳವರು ಇದ್ದ ಕಾಲದಿಂದಲೂ ನಡೀತಾ ಬಂದಿರುವಂತದ್ದು. ಸಾಕ್ಷಾತ್ ಗುರುಗಳು ಇದ್ದವಾಗ ಶ್ರೀಧರ ಸ್ವಾಮಿಗಳು ಹೇಳಿದ್ರಂತೆ, ನನ್ನ ಮತ್ತೊಂದು ರೂಪ ಇದರಲ್ಲೇ ನನ್ನ ಸನ್ನಿಧಾನ ಇರ್ತದೆ ಪಾದುಕೆಯಲ್ಲಿ. ಈ ಪಾದುಕೆಯಲ್ಲೇ ಪ್ರತಿಯೊಂದು ಮನೆಗೂ ಸಂಚಾರವನ್ನು ಮಾಡಿ ಯಾರು ಆರ್ತರಿದ್ದಾರೋ ಅಂಥವರ ಕಷ್ಟವನ್ನ ಆರ್ತಾರ್ಥಿಗಳು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಅದನ್ನ ನಾನು ಪರಿಹಾರ ಮಾಡ್ತೇನೆ ಅಂತ ಶ್ರೀಧರ ಸ್ವಾಮಿಗಳವರು ಭಕ್ತರ ಉದ್ಧಾರಕ್ಕಾಗಿ, ಅವರ ಕಷ್ಟದ ಪರಿಹಾರಕ್ಕಾಗಿ ಅವರು ಧರಿಸಿದಂತಹ ಪಾದುಕೆಯನ್ನ ಭಕ್ತಾದಿಗಳಿಗೆ ಅನುಕೂಲವಾಗಲಿ ಹೇಳುವುದಂತ ಉದ್ದೇಶದಿಂದವ ಎಲ್ಲ ಕಡೆ ಸಂಚಾರವನ್ನು ಮಾಡುವಂಥದ್ದು. ಯಾರು ಕಷ್ಟದಲ್ಲಿದ್ದಾರೋ ಅಂಥವರ ಕಷ್ಟವನ್ನು ಪರಿಹಾರ ಮಾಡುವ ಉದ್ದೇಶಕ್ಕಾಗಿಯೇ ಶ್ರೀಧರ ಸ್ವಾಮಿಗಳ ಪಾದಕ್ಕೆ ಪ್ರತಿಯೊಂದು ಭಕ್ತಾದಿಗಳ ಮನೆಗೂ ಸಂಚಾರವನ್ನು ಮಾಡುತ್ತದೆ. ಉದ್ದೇಶ ಹಲವಾರು ಜ್ಯೋತಿಷ್ಯರು ಕೂಡ ಯಾವುದೇ ರೀತಿ ದೋಷ ಏನಾದರೂ ಇದ್ದರೆ ಅಂಥದ ಪರಿಹಾರಕ್ಕಾಗಿ ಶ್ರೀಧರ ಸ್ವಾಮಿಗಳ ಪಾದಕೆಯನ್ನ ಮನೆಗೆ ಕರೆಸಿ ಅಥವಾ ಸನ್ನಿಧಾನಕ್ಕೆ ಬಂದು ಪೂಜೆಯನ್ನು ಮಾಡಿದರೆ ಅದರ ದೋಷ ಪರಿಹಾರ ಆಗ್ತದೆ ಅಂತ ಜ್ಯೋತಿಷ್ಯರು ಕೂಡ ಹೇಳ್ತಾರೆ. ಆ ಉದ್ದೇಶದಿಂದ ಎಲ್ಲಾ ರೀತಿಯ ಭಕ್ತಾದಿಗಳ ಮನೆಯಲ್ಲೂ ಕೂಡ ಅವರ ಕಷ್ಟ ಪರಿಹಾರಕ್ಕಾಗಿ ಶ್ರೀಧರ ಸ್ವಾಮಿಗಳ ಪಾದಕೆ ಸಂಚಾರವನ್ನು ಮಾಡ್ತಾ ಇದೆ. ಈಗ ಕುಮಟಾ ಮತ್ತು ಹೊನ್ನಾವರ, ಭಟ್ಕಳ ಈ ತಾಲೂಕಿಗೆ ಬಂದಿದೆ. ಎಲ್ಲ ಕಡೆಯಲ್ಲೂ ಸಂಚಾರ ಮುಗಿಸಿ ಬರುವ ಚಾತುರ್ಮಾಸದಕ್ಕಿಂತ ಮುಂಚಿತವಾಗಿ ಕ್ಷೇತ್ರಕ್ಕೆ ಮತ್ತೆ ಪುನಃ ಹೋಗುವಂಥದ್ದು. ಚಾತುರ್ಮಾಸ 4 ತಿಂಗಳು ಹೊರಗಡೆಯಲ್ಲಿ ಸಂಚಾರ ಇರುವುದಿಲ್ಲ, ಆಶ್ರಮದಲ್ಲೇ ವಾಸ, ಅಲ್ಲೇ ಪೂಜೆ ಮತ್ತೆ ಭಿಕ್ಷಾದಿಗಳು ನಡೆಯುತ್ತದೆ.
ಇನ್ನು ಶ್ರೀಧರ ಸ್ವಾಮಿಗಳವರ ಸನ್ನಿಧಾನಕ್ಕೆ ಕೆಲವರಿಗೆ ಬರಲಿಕ್ಕೆ ಆಗುವುದಿಲ್ಲ ಅಂತಂದ್ರು, ಅಶಕ್ತರಿದ್ದಾಗ ಕೂಡ ಅವರ ಮನೆಯಲ್ಲಿ ಹೋಗಿ ಪೂಜೆಯನ್ನು ಮಾಡಿ ಅವರ ಕಷ್ಟವನ್ನು ಪರಿಹಾರ ಮಾಡುವಂಥದ್ದು ಕೂಡ ಆಶ್ರಮದ ವತಿಯಿಂದ ಶ್ರೀಧರ ಸೇವಾ ಮಹಾಮಂಡಲದ ವತಿಯಿಂದ ಹಮ್ಮಿಕೊಂಡಿದ್ದಾರೆ. ಎಲ್ಲ ರೀತಿ ಭಕ್ತಾದಿಗಳು ಕೂಡ ಈ ಅವಕಾಶವನ್ನ ಸದುಪಯೋಗ ಮಾಡಿಕೊಂಡು ಗುರುಗಳ ಅನುಗ್ರಹಕ್ಕೆ ಪ್ರಾಪ್ತರಾಗಬೇಕು ಅಂತ ನಾವೆಲ್ಲ ಗುರುಗಳಲ್ಲಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ. ನಂತರ ಮಹಾಮಂಗಳಾರತಿ, ಗುರುಮಂತ್ರಾಕ್ಷತೆ ಹಾಗೂ ಪ್ರಸಾದ ವಿತರಣೆ ನಡೆಯಿತು. ಭಕ್ತರು ಕುಟುಂಬ ಸಮೇತರಾಗಿ ಪೂಜೆಯಲ್ಲಿ ಭಾಗವಹಿಸಿ ತಮ್ಮ ಐಚ್ಛಿಕ ಕಾಣಿಕೆ ಸಮರ್ಪಿಸಿ ಶ್ರೀಗಳ ದಿವ್ಯ ಕೃಪೆಗೆ ಪಾತ್ರರಾದರು. ಶ್ರೀಗಳ ಪಾದುಕೆಯ ದರ್ಶನವೇ ಭಕ್ತರ ಬದುಕಿಗೆ ಹೊಸ ಆಶಾಭಾವವನ್ನು, ಆಧ್ಯಾತ್ಮಿಕ ನೆಮ್ಮದಿಯನ್ನ ನೀಡುತ್ತದೆ ಎಂಬುದು ಭಕ್ತರ ಅಚಲ ವಿಶ್ವಾಸ. ವಿಸ್ಮಯ ನ್ಯೂಸ್, ಸುಜಯ್ ಹೆಗ್ಡೆ, ಕುಮಟಾ.